ಭಾರತದ ಸ್ವತಂತ್ರ ಪೂರ್ವದಿಂದಲೂ ಕೂಡ ಬಳ್ಳಾರಿ ಜೈಲಿಗೆ ತನ್ನದೇ ಆದಂತ ಇತಿಹಾಸ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸ್ವತಂತ್ರ ಹೋರಾಟಗಾರನ ಬಂಧಿಸಲು ನಿರ್ಮಾಣ ಆಗಿದ್ದ ಈ ಒಂದು ಬಳ್ಳಾರಿ ಜೈಲ್ ಸಾಕಷ್ಟು ಇತಿಹಾಸವನ್ನ ಹೊಂದಿರತಕ್ಕಂಥದ್ದು. ಅದರಲ್ಲೂ ಕೂಡ 1872ರಲ್ಲಿ ಈ ಒಂದು ಜೈಲನ್ನ ಬ್ರಿಟಿಷ್ ಸರ್ಕಾರ ನಿರ್ಮಾಣ ಮಾಡಿತ್ತು. ಪ್ರಮುಖವಾಗಿ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಂತ ಮತ್ತೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹತ್ತಿದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸಲು ಈ ಒಂದು ಜೈಲನ್ನ ಆರಂಭ ಮಾಡಲಾಗಿತ್ತು. ಸುಮಾರು 16 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲನ್ನ ಅಂದಿನ ಮದ್ರಾಸ್ ಪ್ರಾಂತ್ಯದ ಅಧಿಕಾರಿಗಳು ಏನು ಬಳ್ಳಾರಿ ಜೈಲನ್ನ ಆರಂಭ ಮಾಡಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದೇ ಒಂದು ಜೈಲು ಅದೇ ತರನಾದಂತಂದ್ರೆ ಬ್ರಿಟಿಷರ ಕಾಲದಲ್ಲಿ ಯಾವ ತರನಾಗಿ ಒಂದು ಕೈದಿಗಳಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು ಅದೇ ತರನಾದಂತ ಶಿಕ್ಷೆ ಈಗಲೂ ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಬಳ್ಳಾರಿ ಜೈಲ್ ಅಂದ್ರೆ ಅದು ಜನರಿಗೆ ಭಯ ಅನ್ನುವಂತ ಒಂದು ನಿಟ್ಟಿನಲ್ಲಿ ವಾತಾವರಣ ಕೂಡ ಇರುವಂತದ್ದು. ಹಳ್ಳಿಯ ಆಡು ಭಾಷೆಯಲ್ಲೂ ಕೂಡ ಯಾರಾದ್ರೂ ತಪ್ಪು ಮಾಡಿದ್ರೆ ನಿನ್ನನ್ನ ಬಳ್ಳಾರಿ ಜೈಲ್ಗೆ ಕಳಿಸ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಲೂ ಕೂಡ ಆ ಒಂದು ಮಾತುಗಳು ರೂಢಿಯಲ್ಲಿ ಇರುವಂತದ್ದು ಮತ್ತೆ ಬಳಕೆಯಲ್ಲಿ ಇರುವಂತದ್ದು. ಹೀಗಾಗಿ ಸಾಕಷ್ಟು ಒಂದು ಏನು ಸ್ವಾತಂತ್ರ್ಯ ಹೋರಾಟಗಾರನ ಈ ಒಂದು ಜೈಲಿನಲ್ಲಿ ಇರಿಸಲಾಗಿತ್ತು. ಜೊತೆಗೆ ಅಂದ್ರೆ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ಅಂದ್ರೆ 1872ರ ಅವಧಿಯಲ್ಲಿ ಬಳ್ಳಾರಿಯಲ್ಲಿ ಪ್ರಮುಖವಾಗಿ 3 ಜೈಲುಗಳನ್ನ ಆರಂಭ ಮಾಡಿತ್ತು. ಮುಖ್ಯ ಜೈಲ್ ಅಂದ್ರೆ ಇದು ಬಳ್ಳಾರಿ ಸೆಂಟ್ರಲ್ ಜೈಲ್ ಆಗಿತ್ತು. ತದನಂತರದಲ್ಲಿ ಏನು ಅಲ್ಲಿಪುರ ಬಯಲು ಜೈಲು ಪ್ರದೇಶವನ್ನ ಆರಂಭ ಮಾಡಿದ್ರು. ಅಂದ್ರೆ 11,000 ಪೊಲೀಸರನ್ನ ನಿಯೋಜನೆ ಮಾಡಿ ಸುಮಾರು 1000ಕ್ಕೂ ಹೆಚ್ಚು ಏನು ಸ್ವತಂತ್ರ ಹೋರಾಟಗಾರನ ಆ ಒಂದು ಪ್ರದೇಶದಲ್ಲಿ ಇರಿಸಿ ಪೊಲೀಸರ ಮಧ್ಯೆ ಆ ಕೈದಿಗಳನ್ನ ಬಂಧಿಸಲಾಯಿತು. ಜೊತೆಗೆ ಅದೇ ಒಂದು ವೇಳೆಯಲ್ಲಿ ಅಂದ್ರೆ ಸುಮಾರು 1800ರ ಅವಧಿಯಲ್ಲಿನೇ ಸಾಕಷ್ಟು ಭಾರತದಲ್ಲಿ ಟಿಬಿ ಕಾಯಿಲೆಗಳು ಕೂಡ ಕಾಣಿಸ್ಕೊಳ್ತಾ ಇತ್ತು. ಹೀಗಾಗಿ ಕ್ಷಯ ರೋಗ ನಿರ್ಮೂಲನೆಗಾಗಿ ಆರ್ಥರ್ ವೆಲ್ಲೆಸ್ಲಿ ಅನ್ನುವಂತ ಒಂದು ಜೈಲನ್ನ ಏನು ಈಗಿರತಕ್ಕಂತ ವಿಮ್ಸ್ ಅಂದ್ರೆ ಟಿಬಿ ಸ್ಯಾನಿಟೋರಿಯಂ ಆಸ್ಪತ್ರೆಯ ಜಾಗದಲ್ಲಿ ಇತ್ತು. ಅಲ್ಲಿ ಏನದು ಕೈದಿಗಳಿಗೆ ಕ್ಷಯ ರೋಗ ಕಾಣಿಸ್ಕೊಂಡ್ರೆ ಅವ್ರನ್ನ ಅಲ್ಲಿ ಬಂಧಿಸಿ ಇಡುವಂತ ಒಂದು ವ್ಯವಸ್ಥೆ ಇತ್ತು. ಜೊತೆಗೆ ಅಲ್ಲಿ ಇರ್ತಕ್ಕಂತ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇತ್ತು. ಹಂತ ಹಂತವಾಗಿ ಅದು ಸ್ವಾತಂತ್ರ್ಯ ಹೋರಾಟಗಾರನ ಇಲ್ಲಿ ಬಂಧಿಸಲಾಗಿತ್ತು. ಜೊತೆಗೆ ಗಾಂಧೀಜಿಯವರು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ 2 ಬಾರಿ ವಿಸಿಟ್ ಅನ್ನ ಮಾಡಿದ್ರು. ತದನಂತರದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರಾಗಿರ್ಬೋದು ಮತ್ತೆ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಕೂಡ ಈ ಬಳ್ಳಾರಿ ಜೈಲ್ಗೆ ಭೇಟಿಯನ್ನ ನೀಡಿದ್ರು. ಅಂದ್ರೆ 2ನೇ ಮಹಾಯುದ್ಧ ನಡೆಯುವಂತ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಈ ಒಂದು ಯುದ್ಧದಲ್ಲಿ ಭಾಗಿಯಾದಂತ ಕೈದಿಗಳನ್ನ ಬಳ್ಳಾರಿ ಜೈಲಿಗೆ ತಂದು ಇರಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ ಪಡೆದಿತ್ತು. ತದನಂತರದ ಸ್ವತಂತ್ರ ನಂತರದಲ್ಲಿ ಸಾಕಷ್ಟು ಕುಖ್ಯಾತಿಯನ್ನು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ ಪಡೆದಿತ್ತಂದ್ರೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕಾರಣ ಅಂತ ಹೇಳಿದ್ರೆ ದೇಶದ ಏನು ಕ್ರಿಮಿನಲ್ ಅಂದ್ರೆ ಸಾಕಷ್ಟು ನಟೋರಿಯಸ್ ರೌಡಿಗಳನ್ನ ಈ ಒಂದು ಜೈಲಿಗೆ ತಂದು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಹಾಗಾಗಿ ಸಾಕಷ್ಟು ಒಂದು ರೀತಿಯಾದಂತ ಬಳ್ಳಾರಿ ಜೈಲ್ ಅಂದ್ರೆ ಅದು ಕೈದಿಗಳ ಪಾಲಿಗೆ ಒಂದು ಸಿಂಹ ಸ್ವಪ್ನ ಆಗಿರುವಂತದ್ದು. ಜೊತೆಗೆ ಏನು ಸಾಕಷ್ಟು ವ್ಯವಸ್ಥೆ ಕೂಡ ಇಲ್ಲಿರುವಂತದ್ದು. ಅಂದ್ರೆ ಸುಮಾರು 500ಕ್ಕೂ ಹೆಚ್ಚು ಜನ ಕೈದಿಗಳನ್ನ ಏಕಕಾಲದಲ್ಲಿ ಈ ಒಂದು ಜೈಲಿನಲ್ಲಿ ಬಂಧಿಸಿಡುವಂತ ಒಂದು ವ್ಯವಸ್ಥೆ ಕೂಡ ಇರುವಂತದ್ದು. ಅಂದ್ರೆ ಹಳೆ ಕಾಲದ ಮಾದರಿಯ ವ್ಯವಸ್ಥೆನೇ ಈಗ ಕೂಡ ಇರುವಂತದ್ದು. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ VVIP ಟ್ರೀಟ್ಮೆಂಟ್ಗಳು ಕೂಡ ನಡೆಯೋದಿಲ್ಲ. ಸಾಮಾನ್ಯ ಕೈದಿಗಳಂತೆ ಎಲ್ಲರನ್ನೂ ಕೂಡ ಬಂಧಿಸಿ ಇಡಲಾಗುತ್ತೆ. ಜೊತೆಗೆ 9 ಬ್ಯಾರೆಕ್ಗಳು ಕೂಡ ಈ ಒಂದು ಜೈಲಿನಲ್ಲಿ ಇರುವಂತದ್ದು. ಜೊತೆಗೆ 80ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನ ಅಳವಡಿಸಿ ಏನು ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳ ಮೇಲೆ ಅಧಿಕಾರಿಗಳು ನಿಗಾವನ್ನ ನಿತ್ಯ ವಹಿಸ್ತಾರೆ. ಜೊತೆಗೆ 9 ಬ್ಯಾರೆಕ್ಗಳ ಪೈಕಿ ಸುಮಾರು ಈಗಾಗಲೇ 380ಕ್ಕೂ ಹೆಚ್ಚು ಕೈದಿಗಳು ಈ ಒಂದು ಜೈಲಿನಲ್ಲಿ ಇರುವಂತದ್ದು. ಜೊತೆಗೆ ಸ್ವತಂತ್ರ ಪೂರ್ವದಿಂದಲೂ ಕೂಡ ಸಾಕಷ್ಟು ಇತಿಹಾಸವನ್ನ ಬಳ್ಳಾರಿ ಜೈಲ್ ಹೊಂದಿರುವಂತದ್ದು. ಹೀಗಾಗಿ ಬಳ್ಳಾರಿ ಜೈಲ್ ಅಂದ್ರೆ ಒಂಥರ ಏನು ಕೈದಿಗಳಿಗೆ ಭಯದ ವಾತಾವರಣ ಇತ್ತು. ಜೊತೆಗೆ 2 ಬಾರಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಜೈಲ್ಗೆ ಭೇಟಿ ನೀಡಿದ್ರು. ಜೊತೆಗೆ ಚಕ್ರವರ್ತಿ ಗೋಪಾಲಾಚಾರ್ಯ ದ್ರಾವಿಡ್ ಚಳವಳಿಯ ನೇತಾರ ಅಣ್ಣಾ ದೊರೆ ಕೂಡ ಬಳ್ಳಾರಿ ಜೈಲಿನಲ್ಲಿದ್ದು ಕೂಡ ಇತಿಹಾಸ ಆಗಿತ್ತು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂದ್ರೆ ಅದು ಒಂದು ಏನು ಸಾಕಷ್ಟು ಇತಿಹಾಸ ಕೂಡ ಇರುವಂತದ್ದು. ಸ್ವತಂತ್ರ ಹೋರಾಟಗಾರರಿಗೂ ಕೂಡ ಈ ಒಂದು ಜೈಲು ಏನು ಭಯವನ್ನ ಹುಟ್ಟಿಸಿತ್ತು. ಬ್ರಿಟಿಷ್ ಸರ್ಕಾರಕ್ಕೆ ಟಾರ್ಗೆಟ್ ಆಗಿದ್ದ ಅಂದ್ರೆ ಮದ್ರಾಸ್ ಪ್ರಾಂತ್ಯದ 4 ಜಿಲ್ಲೆಗಳ ಕೈದಿನ ಈ ಒಂದು ಬಂಧಿಸಿ ಇಲ್ಲಿ ಕರೆತರಲಾಗ್ತಿತ್ತು. ಜೊತೆಗೆ ಅವರನ್ನ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗ್ತಾ ಇತ್ತು. ಅಂದ್ರೆ ಮದ್ರಾಸ್ ಪ್ರಾಂತ್ಯದ ಅನಂತಪುರ, ಕಡಪ ಹಾಗೆ
ಬಳ್ಳಾರಿ ಸೇರಿದಂತೆ ಒಟ್ಟು 4 ಜಿಲ್ಲೆಗಳನ್ನ ಒಳಗೊಂಡಂತ ಕೈದಿಗಳಿಗೆ ಮುಖ್ಯವಾಗಿ ಇಲ್ಲಿ ಮೊದಲು ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತು. ಜೊತೆಗೆ 1874ರಲ್ಲಿ ಏನು ಸ್ವಾತಂತ್ರ್ಯ ಕಿಚ್ಚು ಪ್ರಬಲ ಆಗಿತ್ತು. ಸ್ವಾತಂತ್ರ್ಯ ಹೋರಾಟವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಜೈಲನ್ನ ನಿರ್ಮಾಣ ಮಾಡಲಾಯಿತು. 2ನೇ ಮಹಾಯುದ್ಧಕ್ಕೂ ಮುನ್ನವೇ ಏನು ಈ ಒಂದು ಸೆಂಟ್ರಲ್ ಜೈಲ ನಿರ್ಮಾಣ ಆಗಿರುವಂಥದ್ದು. ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ ಸಾಕಷ್ಟು ಏನು TB ರೋಗ ಕಾಣಿಸ್ಕೊಂಡಂತ ಪರಿಣಾಮವಾಗಿ ಏನು TB ರೋಗಿಗಳಿಗಾಗಿನೇ ಪ್ರತ್ಯೇಕವಾದಂಥ ಒಂದು ಜೈಲನ್ನ ನಿರ್ಮಾಣ ಮಾಡಿರೋದು ಕೂಡ ಬಳ್ಳಾರಿಯ ಇತಿಹಾಸ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ದೇಶದಲ್ಲಿ ಇಂಥ ಒಂದು ಜೈಲನ್ನ ಎಲ್ಲೂ ಕೂಡ ಅಂದ್ರೆ ಅಂಡೋಮಾನ್ ಜೈಲು ಹೊರತುಪಡಿಸಿದ್ರೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ಜೈಲ್ ಅಂದ್ರೆ ಅದು ಬಳ್ಳಾರಿ ಸೆಂಟ್ರಲ್ ಜೈಲ್ ಅನ್ನುವಂತ ಒಂದು ಪ್ರತೀತಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ನಟ ದರ್ಶನ್ ಅವ್ರನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಹೀಗಾಗಿನೇ ಬಳ್ಳಾರಿ ಜೈಲ್ ಅಂದ್ರೆ ಒಂಥರ ಭಯದ ವಾತಾವರಣ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ದರ್ಶನ್ ಅವರು ಕೂಡ ನಾನು ಬಳ್ಳಾರಿ ಜೈಲಿಗೆ ಹೋಗೋದಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂತದ್ದು. ಆದ್ರೂ ಕೂಡ ಕೋರ್ಟ್ ಆದೇಶ ಇರೋ ಪರಿಣಾಮವಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬಳ್ಳಾರಿಗೆ ಏನು ನಟ ದರ್ಶನ್ ಅವ್ರನ್ನ ಕರೆತಂದು ಈ ಒಂದು ಸಾಮಾನ್ಯ ಏನು ಕೈದಿಗಳಂತಾನೆ ಅವ್ರಿಗೂ ಕೂಡ ಇಲ್ಲಿ ಟ್ರೀಟ್ ಅನ್ನ ಮುಂದುವರಿಸಲಾಗುತ್ತೆ. ಜೊತೆಗೆ ಸಾಮಾನ್ಯ ಕೈದಿಗಳಿಗೆ ಕೊಡುವ ಊಟೋಪಚಾರವನ್ನ ದರ್ಶನ್ ಅವ್ರಿಗೂ ಕೂಡ ಮಾಡಲಾಗುತ್ತೆ. ಹೀಗಾಗಿ ಸಾಕಷ್ಟು ಇತಿಹಾಸವನ್ನ ಹೊಂದಿರತಕ್ಕಂತ ಬಳ್ಳಾರಿ ಜೈಲ್ಗೆ ಈಗಾಗಲೇ ನಟ ದರ್ಶನ್ ಅವರು ಅಂದ್ರೆ ಸಿನಿಮಾ ನಟರನ್ನ ತಂದು ಇರಿಸುವಂತ ಪ್ರಕರಣ ಇದೇ ಮೊದಲು ಅಂತಾನೆ ಹೇಳ್ಬಹುದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.